ಮೇಘ್ನಾ ರಾಜ್ರವರ ಮದುವೆ ಫಿಕ್ಸ್ ಮಾಡಿದ ತಂದೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಒಂದು ಸುಂದರ್ ರಾಜ್ ಮೇಘ್ನಾ ರಾಜ್ರವರ ತಂದೆಯವರು ಮೇಘ್ನಾ ರಾಜ್ರವರ ಎರಡನೇ ಮದುವೆಯನ್ನು ಫಿಕ್ಸ್ ಮಾಡಿದ್ದಾರಂತೆ. ನಮಸ್ಕಾರ ವೀಕ್ಷಕರೇ, ಹೊಸ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ಯಾಂಡಲ್ವುಡ್ನ ಮುದ್ದಾದ ಬಾಲಕ ಜೂನಿಯರ್ ಚಿರು ಎಂತೆ ಕರೆಸಿಕೊಂಡಿರ್ತಕ್ಕಂಥ ರಾಯನ್ ಸರ್ಜಾ ಅವರ 5ನೇ ವರ್ಷದ ಹುಟ್ಟುಹಬ್ಬ ಇತ್ತೀಚೆಗಷ್ಟೇ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಇನ್ನು ನೋಡಬೇಕಪ್ಪ ಅಂತಂದರೆ ಚಿರಂಜೀವಿ ಸರ್ಜಾ ಅವರ ಅಗಲಿಕೆಯ ನಂತರ ಮೇಘ್ನಾ ರಾಜ್ರವರ ಬದುಕಿಗೆ ಬೆಳಕಾಗಿ ಬಂದಂಥವ್ರು ಯಾರಪ್ಪ ಅಂತಂದರೆ ರಾಯನ್ ರವರು. ಸೊ ಅವರೇ ಒಂದು ಜೀವ ಅವರಲ್ಲಿ ಒಂದು ತಮ್ಮ ಗಂಡನನ್ನು ನೋಡ್ತಾ, ತಮ್ಮ ಚಿರಂಜೀವಿ ಸರ್ಜಾ ಅವ್ರನ್ನ ನೋಡ್ತಾ ಎಂದಿಗೂ ಕೂಡ ಒಂದು ಖುಷಿಯನ್ನು ಹಂಚಿಕೊಳ್ತಾ ಅವನೇ ನನ್ನ ಸರ್ವಸ್ವ ಅಂತಕ್ಕಂಥ ಮಾತನ್ನು ನೆನಪಿಟ್ಕೊಂಡು ಮೇಘ್ನಾ ರಾಜ್ರವರು ಬದುಕ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರ ಒಂದು ವಿಷಯದಲ್ಲಿ ಹಲವಾರು ಸುದ್ದಿಗಳು ತುಂಬಾ ವೈರಲ್ ಆಗ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಆದರೆ ಈ ಒಂದು ಸಂಭ್ರಮಗಳು ತುಂಬಾ ಇದ್ವೆ. ಇವರಿಗೆ ಒಂದು ಮಗನ ಸಂಭ್ರಮ ಇದ್ದರೆ ಮೇಘ್ನಾ ರಾಜ್ರವರ ತಂದೆ ಸುಂದರ್ ರಾಯ್ ಅವರಿಗೆ ಅವರೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಈಗ ಎಲ್ಲೆಡೆ ಅದು ತುಂಬಾ ವೈರಲ್ ಆಗ್ತಾ ಇದೆ. ಮಗಳ 2ನೇ ಮದುವೆ ಬಗ್ಗೆ ಸುಂದರ್ ರಾಜ್ರವರು ಅತ್ಯಂತ ಮುಕ್ತವಾಗಿ ಮತ್ತು ಭಾವುಕವಾಗಿ ತುಂಬಾ ಮಾತನಾಡಿದ್ದಾರೆ. ಮಗಳ ಭವಿಷ್ಯದ ಬಗ್ಗೆ ಆ ತಂದೆಯ ಮನದಾಳದ ಮಾತೇನು, ರಾಯನ್ ಬರ್ತಡೇ ಪಾರ್ಟಿ ಎಲ್ಲ ಏನೇನೆಲ್ಲ ಆಯಿತು. ಸೊ ರಾಯನ್ ರವರ ಬರ್ತಡೇ ದಿನ ಒಂದು ಮಹತ್ತರವಾದ ವಿಷಯ ಬೆಳಕಿಗೆ ಬಂದಿದೆ ಇಂದಿನ ದಿನ. ಸೊ ರಾಯನ್ ರವರ ಬರ್ತಡೇ ಆಗಿ ಕೆಲವು ದಿನಗಳು ಕಳೆದರೂ ಕೂಡ ಇವತ್ತಿಗೆ ಆ ಚರ್ಚೆ ಸ್ಪಂದನೆ ತುಂಬಾ ಚರ್ಚೆ ಆಗ್ತಾ ಇದೆ ಆ ಸುದ್ದಿ. ಸೊ ಅಷ್ಟಕ್ಕೂ ನೋಡಬೇಕಪ್ಪ ಅಂತಂದರೆ ನಟಿ ಮೇಘ್ನಾ ರಾಜ್ರವರು ತಮ್ಮ ಪುತ್ರ ರಾಯನ್ ರಾಜ್ ಸರ್ಜಾ ಅವರ ಹುಟ್ಟುಹಬ್ಬವನ್ನು ಸಖತ್ ಗ್ರ್ಯಾಂಡಾಗಿ ಆಚರಿಸಿದ್ರು. ತುಂಬಾ ಪಾರ್ಟಿಗಳನ್ನು ಮಾಡ್ತಾ ತುಂಬಾ ಖುಷಿಯಿಂದ ಆ ಸಮಯವನ್ನು ಕಳೆದಿದ್ರು. ಇನ್ನು ನೋಡಬೇಕಪ್ಪ ಅಂತಂದರೆ ಇಲ್ಲಿ ಏನಾಗುತ್ತೆ, ಸೊ ಯಾವ ರೀತಿಯಾಗಿ ಆಯಿತು ಅಪ್ಪ ಅಂತಂದರೆ, ಸೊ ಮೇಘ್ನಾ ರಾಜ್ರವರ ಬಗ್ಗೆ ನೋಡಬೇಕು ಅಂದರೆ ತುಂಬಾ ಮನಸ್ಥಿತಿ, ತುಂಬಾ ಗಟ್ಟಿಯಾದ ಮನಸ್ಥಿತಿ ಅವ್ರದ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಇದೇ ವೇಳೆ ಮಾಧ್ಯಮದೊಂದಿಗೆ ಅಥವಾ ಸಂದರ್ಶನದಲ್ಲಿ ಮಾತನಾಡ್ತಾ ಸುಂದರ್ ರಾಜ್ರವರು ತಮ್ಮ ಮಗಳ ಜೀವನದ ಬಗ್ಗೆ ತುಂಬ ಭಾವುಕ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳುವ ಮುಖ್ಯ ಮಾತು ಏನಪ್ಪ ಅಂತಂದರೆ, ಯಾವತ್ತೂ ಮೈನಸನ್ನು ಪ್ಲಸ್ ಮಾಡಿಕೊಳ್ಳಿ ಅಂತಲೇ ನಾನು ಹೇಳ್ತಾ ಇರ್ತೀನಿ ಅನ್ನೋದನ್ನು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಚಿರು ಅಗಲಿಕೆಯಿಂದ ಮೇಘ್ನಾ ರಾಜ್ರವರ ಉಂಟಾದ ತುಂಬ ದೊಡ್ಡ ಅವ್ರ ಜೀವನದಲ್ಲಿ ಉಂಟಾದ ತುಂಬ ದೊಡ್ಡ ಮೈನಸನ್ನು ಹೇಗೆ ಜೀವನದ ಧನಾತ್ಮಕವಾಗಿ ಅಂಶವಾಗಿ ಬದಲಿಸಿಕೊಳ್ಬೇಕು ಎಂಬುದರ ಬಗ್ಗೆ ಈ ಅವರ ತಂದೆಯವರು ಮಾತನಾಡಿದ್ದಾರೆ. ತುಂಬ ಅವಳಿಗೆ ಮಾತುಗಳನ್ನು ಹೇಳಿದ್ದೇನೆ, ತುಂಬ ಸಮಾಧಾನಗಳನ್ನು ಹೇಳಿದ್ದೇನೆ ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಮಗಳ ನೋವನ್ನು ಹತ್ತಿರದಿಂದ ಕಂಡ ತಂದೆಯಾಗಿ ಸುಂದರ್ ರಾಜ್ರವರು ಮೇಘ್ನಾ ರಾಜ್ರವರ ಬಾಳಲ್ಲಿ ಆದಷ್ಟು ಬೇಗ ಮತ್ತೆ ಸಂತೋಷ, ಖುಷಿ ಇವ್ರ ಮನಸ್ಸಿನಲ್ಲಿ ಬರಲಿ ಅನ್ನೋ ಮಾತನ್ನು ಇಲ್ಲಿ ತಂದೆಯವರು ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಸುಂದರ್ ರಾಜ್ರವರು ಮಗಳ 2ನೇ ಮದುವೆ ಬಗ್ಗೆ ಮಾತನಾಡ್ತಾ ಕೆಲವು ವಾಸ್ತವ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಮೇಘ್ನಾ ರಾಜ್ಗೆ ಇನ್ನೂ ಅಂತಹ ವಯಸ್ಸೇನೂ ಆಗಿಲ್ಲ. ಮದುವೆಯಾದ 2 ವರ್ಷಕ್ಕೆ ಚಿರಂಜೀವಿ ಸರ್ಜಾ ಅವರು ಮರಣವನ್ನು ಹೊಂದಿದ್ರು. ಮೇಘ್ನಾ ರಾಜ್ರವರು ವಯಸ್ಸಿನವರು, ಸೊ ಕೆಲವರು ಇನ್ನೂ ಮದುವೆನೇ ಆಗಿಲ್ಲ. ಸೊ ಯಾಕಪ್ಪ ಅಂತಂದರೆ ಮೇಘ್ನಾ ರಾಜ್ರವರ ವಯಸ್ಸಿನವರು ಇನ್ನೂ ಸ್ಯಾಂಡಲ್ವುಡ್ನಲ್ಲಿ ಕೆಲವೊಂದಿಷ್ಟು ಜನ ಮದುವೆನೇ ಆಗಿಲ್ಲ ಅನ್ನೋ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಮದುವೆ ಎಂಬುದು ಪವಿತ್ರ ಬಂಧನ. ಮೇಘ್ನಾ ರಾಜ್ರವರು ಇಂದಿಗೂ ಒಂಟಿಯಾಗಿದ್ದಾಗ ಈ ನಿರ್ಧಾರ ಮಾಡಿಕೊಂಡಿದ್ರೆ ಅದು ಬೇರೆ ಥರ ಇರ್ತಿತ್ತು. ಆದರೆ ಈಗ ಮಗು ಇರೋದ್ರಿಂದ ಎಲ್ಲವೂ ಕೂಡ ಆಲೋಚಿಸಬೇಕಾಗುತ್ತೆ ಎಂಬುದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೇಘ್ನಾ ರಾಜ್. ಯಾಕಪ್ಪ ಅಂತಂದರೆ ಮಗನ ಭವಿಷ್ಯವನ್ನು ನೋಡಲೇಬೇಕು ಮೇಘ್ನಾ ರಾಜ್ರವರು ಅನ್ನೋ ಮಾತು ಇಲ್ಲಿ ತಂದೆಯ ಮಾತಾಗಿದೆ. ಸೊ ಅಷ್ಟೇ. ಇನ್ನು ನೋಡಬೇಕಪ್ಪ ಅಂತಂದರೆ ಮಗಳ ಭವಿಷ್ಯದ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇದೆ. ಹಾಗೆ ಮಗುವಿನ ಜವಾಬ್ದಾರಿ ಕೂಡ ಇದೆ. ಆ ಮಗು ಒಂಟಿಯಾಗಿ ಬೆಳಿಬಾರ್ದು, ಅವರಿಗೆ ಆಸರೆ ಬೇಕು ಅನ್ನೋ ಮಾತಿನಿಂದ ಆ ಅರ್ಥದ ಮೂಲಕ ತಂದೆಯವರು ಈ ರೀತಿಯಾಗಿ ಹೇಳಿದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ರಾಯನ್ ಬೆಳೆದು ದೊಡ್ಡವನಾಗ್ತಿದ್ದಂತೆ ಮೇಘ್ನಾ ಅವರ ಜೀವನದ ಮುಂದಿನ ಹಂತದ ಬಗ್ಗೆ ತಂದೆಯವರು ಸುಂದರ್ ರಾಜ್ರವರು ಆಡಿರ್ತಕ್ಕಂಥ ಮಾತುಗಳು ತುಂಬ ಪ್ರಬುದ್ಧವಾಗಿ, ಜೀವನದಲ್ಲಿ ಯಾವುದೇ ರೀತಿಯ ಕೈ ಘಟನೆಗಳು ಎದುರಾದರೂ ಕೂಡ ಅವನನ್ನು ತಲೆಗಳೇ ಹಾಕಿಕೊಳ್ಳದೆ ಸೊ ಅದನ್ನೇ ಮೆಟ್ಟಿಯಾಗಿ ಮೆಟ್ಟಿ ನಿಂತು ಅದನ್ನೇ ಪ್ಲಸ್ ಪಾಯಿಂಟ್ ಆಗಿ ಹೊಸ ಬದುಕನ್ನು ಕಟ್ಕೊಳ್ಬೇಕು ಅನ್ನೋದು ಸುಂದರ್ ರಾಜ್ರವರು ಹೇಳ್ತಿರ್ತಕ್ಕಂಥ ಮಾಹಿತಿ. ಇನ್ನು ನೋಡಬೇಕಪ್ಪ ಅಂತಂದರೆ ಈ ಮದುವೆಗೆ ಮೇಘ್ನಾ ರಾಜ್ರವರು ಒಪ್ಪಿಕೊಂಡಿದ್ದಾರಂತೆ. ಸುಂದರ್ ರಾಜ್ರವರು ಗಂಡನ ಕೂಡ ನೋಡಿದ್ದಾರಂತೆ. ಸೊ ಆದಷ್ಟು ಬೇಗ ಆ ಗಂಡು ಯಾರು ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ ಮೇಘ್ನಾ ರಾಜ್ರವರು 2ನೇ ಮದುವೆ ಆಗಬೇಕಾ ಆಗಬಾರ್ದಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.